ಎರಡನೇ 37ನೇ ಶ್ಲೋಕ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ. ಹತಃ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಹಿಂದೆ ಅರ್ಜುನ ಒಂದು ಮಾತು ಹೇಳಿದ್ದ, ನಚೈತದ್ ವಿದ್ಮಃ ಕತರನ್ನೋ ಗರೀಯಃ ಯದ್ವಾ ಜಯೇಮ ಯದಿ ವಾನೋ ಜಯೇಯುಹು ಅಂತ ಒಂದು ಮಾತಾಡಿದ್ದ. ಯುದ್ಧ ಮಾಡಬೇಕು ಅಂತ ನೀನು ಹೇಳ್ತಾ ಇದ್ದೆ ಕೃಷ್ಣ, ಆದರೆ ಇಷ್ಟು ಅನರ್ಥಕಾರಿಯಾಗಿರ್ತಕ್ಕಂಥ ಯುದ್ಧವನ್ನ ನಾವು ಮಾಡಬೇಕಾ? ಯಾಕಂದ್ರೆ ಇದರಲ್ಲಿ ಗೆಲುವು ಸೋಲುಗಳು ಅಥವಾ ಸಾವು ಬದುಕುಗಳು ಯಾವುದು ನಿಶ್ಚಿತವಾದದ್ದಲ್ಲ. ನಾವು ಗೆಲ್ತೀವೋ ಸೋಲ್ತೀವೋ, ಸಾಯ್ತೀವೋ ಬದುಕ್ತೀವೋ, ಗೆದ್ದ ಮೇಲೂ ಸಿಂಹಾಸನ ಸಿಗತ್ತೋ ಇಲ್ವೋ, ಯಾವುದು ಗೊತ್ತಿಲ್ಲ, ಅನಿಶ್ಚಿತವಾಗಿರ್ತಕ್ಕಂಥದ್ದು. ಅನಿಶ್ಚಿತವಾದದ್ದರ ಬಗ್ಗೆ ಪ್ರಯತ್ನವನ್ನ ಪಡಬಾರದು. ಅಂದ್ರೆ ಸಾಮಾನ್ಯ ಕೆಲಸ ಅಂದ್ರೆ ಅದರಲ್ಲಿ ಪ್ರಯತ್ನ ಮಾಡಬಹುದು, ಆದ್ರಾಯ್ತು ಹೋದ್ರಾಯ್ತು ಅಂತ. ಆದ್ರೆ ಇದು ಹಾಗಲ್ಲ, ಪ್ರಾಣವತ್ತೆ ಇಟ್ಟು ಹೋರಾಡುವಂತ ಯುದ್ಧ ಅಲ್ವಾ. ಹೋದ್ರೆ ಪ್ರಾಣನೇ ಹೋಗಿಬಿಡತ್ತೆ. ಆದ್ರಿಂದಾಗಿ ಇಂಥ ಯುದ್ಧ ನಾವು ಮಾಡಬೇಕಾ ಬೇಡ ಅಲ್ವಾ ನಮ್ಗೆ ಈ ಯುದ್ಧ ಅನ್ನೋ ಅಭಿಪ್ರಾಯದಲ್ಲಿ ಅರ್ಜುನ ಹಿಂದೆಲ್ಲ ಮಾತನಾಡಿದ್ದ. ಅದಕ್ಕೆ ಕೃಷ್ಣ ಕೊಡತಕ್ಕಂಥ ಉತ್ತರ, ನಿನ್ನ ಮಾತು ಸರಿ, ಯುದ್ಧದಲ್ಲಿ ಸೋಲು ಗೆಲುವುಗಳು ಅನಿಶ್ಚಿತವಾದದ್ದು. ಯಾವುದೇ ಒಂದು ಪಕ್ಷ ಗೆದ್ದೇ ಗೆಲ್ಲತ್ತೆ ಅಂತಾಗ್ಲಿ, ಯಾವುದೇ ಒಂದು ಪಕ್ಷ ಸೋತೆ ಸೋಲತ್ತೆ ಅಂತಾಗ್ಲಿ ಯಾವುದು ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ. ಯುದ್ಧ ಆದ್ಮೇಲೆ ಗೊತ್ತಾಗುವಂಥದ್ದು, ಏನು ಗೊತ್ತಾಗೋದಿಲ್ಲ. ಆದರೆ ಇದು ಎಂಥ ಯುದ್ಧ? ಇದು ಧರ್ಮ ಯುದ್ಧ. ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಸಂಸ್ಥಾಪನೆ ಮಾಡ್ಲಿಕ್ಕೋಸ್ಕರವಾಗಿ ನಡೀತಾ ಇರತಕ್ಕಂಥ ಯುದ್ಧ. ಈ ಯುದ್ಧದಲ್ಲಾಗಬೇಕಾದ್ರೆ ನೀನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಹತಃ ಪ್ರಾಪ್ಸ್ಯಸಿ ಸ್ವರ್ಗಂ, ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ. ಹತಃ ಅಂದ್ರೆ ಸತ್ತರೆ ಅಂತ ಅರ್ಥ. ಯುದ್ಧದಲ್ಲಿ ಮರಣ ಬರಬಹುದು, ಹೌದು. ಯಾಕಂದ್ರೆ ಒಬ್ಬ ಸೈನಿಕ ರಣಭೂಮಿಗೆ ಹೊರಟಿದ್ದಾನೆ ಅಂದ್ರೆ ಸಾವನ್ನ ಜೊತೆಯಲ್ಲಿಟ್ಟುಕೊಂಡು ಹೊರಟಿದ್ದಾನೆ ಅಂತ ಅರ್ಥ. ಮನೆಗೆ ವಾಪಸ್ ಮರಳಿ ಬಂದ ಮೇಲೆ ಬದುಕಿದ್ದಾನೆ ಅಂತ ಅರ್ಥ ಹೊರತು ಯಾರಿಗೂ ಅವನು ಬದುಕ್ತಾನೆ ಅನ್ನೋ ನಿಶ್ಚಯ ಅವನಿಂದ ಹಿಡಿದು ಅವನ ಕುಟುಂಬಕ್ಕೆ ಯಾರಿಗೂ ಕೂಡ ಇರೋದಿಲ್ಲ. ಹಾಗಾಗಿ ಸಾವು ಅದು ಜಾಸ್ತಿ, ಸಾವಿನ ಒಂದು ಅಂಶ ಜಾಸ್ತಿ ಯುದ್ಧ ಅಂತ ಆಗುವಾಗ. ಹೌದು, ಸಾಯಬಹುದು, ಸತ್ತರೆ ಸ್ವರ್ಗ ಸಿಗತ್ತೆ. ಜಿತ್ವಾವ ಭೋಕ್ಷಸೆ ಮಹಿಂ, ಗೆದ್ದರೆ ಮಹಿಂ ಭೋಕ್ಷಸೆ. ಜಿತ್ವಾವ ಅದೇ ಒಂದ್ ವೇಳೆ ಗೆದ್ರೆ ಮಹಿ ಅಂದ್ರೆ ಭೂಮಿ ಅಂತ ಅರ್ಥ. ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ, ಸತ್ತರೆ ಸ್ವರ್ಗ, ಗೆದ್ದರೆ ಭೂಮಿ. ಅದರಲ್ಲಿ ನೋಡುವಾಗ ಸ್ವರ್ಗ ಮತ್ತು ಭೂಮಿ ಇವೆರಡರಲ್ಲಿ ಉತ್ತಮವಾದದ್ದು ಯಾವ್ದು ಹೇಳಿ? ಸ್ವರ್ಗ ಅಲ್ವಾ. ಯಾಕಂದ್ರೆ ಭೂಮಿ ಮೇಲೆ ಇದ್ದಾನೆ ಅಂತ ಆದ್ರೆ ಮತ್ತೇನೋ ಒಂದು 10 ರೀತಿಯಾಗಿರ್ತಕ್ಕಂಥ ಜಂಜಾಟಗಳು, ತೊಂದರೆಗಳು, ತಾಪತ್ರಯಗಳೆಲ್ಲ ಕೂಡ ಇದ್ದೇ ಇರುತ್ತೆ. ಆದ್ರೆ ಸತ್ತು ಬಿಟ್ರೆ ಒಳ್ಳೇದಲ್ವಾ ಅಂತ ಅನ್ಸತ್ತೆ. ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ. ಅದಕ್ಕೆ ಕೃಷ್ಣ ಮೊದಲು ಸಾವನ್ನ ಮೊದಲು ಹೇಳಿದ್ದು. ಸತ್ತರೆ ಬರೀ ಸ್ವರ್ಗ ಮಾತ್ರ, ಆದ್ರೆ ಗೆದ್ದರೆ ಸ್ವರ್ಗವೂ ಸಿಗತ್ತೆ. ಅದು ಯಾವಾಗ? ಅವನ ದೇಹ ಹೋದ ಮೇಲೆ. ಆದ್ರೆ ಎಷ್ಟು ದಿವಸ ಭೂಮಿ ಮೇಲೆ ಇರ್ತಾನೋ ಅಷ್ಟು ದಿವಸ ಮಹಿಂ ಭೋಕ್ಷಸೆ, ಸಮೃದ್ಧವಾದ ರಾಜ್ಯವನ್ನು ನೀನು ಭೋಕ್ಷಸೆ ಅನುಭವಿಸುತ್ತೀಯಾ. ಅಂದರೆ ಯುದ್ಧದಿಂದಾಗಿ ನಿನಗೆ ಆ ಭೂಮಿಯ ಭಕ್ಷಣ ಅಂದ್ರೆ ತಿನ್ನೋದು ಅಂತ ಅರ್ಥ ಅಲ್ಲ, ಆ ಸುಖವಾದ ಸಮೃದ್ಧಿಯನ್ನ ಪಡೆಯೋದು, ರಾಜನಾಗಿ ಆಡಳಿತವನ್ನ ನಡೆಸುವಂಥದ್ದು, ಇದೆಲ್ಲವೂ ಕೂಡ ಇದ್ದೇ ಇದೆ. ಹಾಗಾಗಿ ಕತರನ್ನೋ ಗರಿಯೋ ಯದ್ವಾ ಜಯಮ ಯದಿ ವಾನೋ ಜಯೇಯುಹು. ನಾವು ಗೆಲ್ತೀವೋ ಅವ್ರು ಗೆಲ್ತೀವೋ ಯಾವುದೂ ಗೊತ್ತಿಲ್ಲ. ಖಂಡಿತವಾಗಿ ಹೌದು, ನೀವು ಗೆಲ್ತೀವೋ ಅವ್ರು ಗೆಲ್ತೀವೋ ಅನ್ನೋ ಗೊತ್ತಿಲ್ಲದೆ ಇರಬಹುದು. ಆದರೂ ಕೂಡ ಸತ್ತರೆ ಸ್ವರ್ಗ, ಒಂದು ವೇಳೆ ಬದುಕಿದರೆ ರಾಜ್ಯ ಪ್ರಾಪ್ತಿಯೂ ಇದೆ, ಸುಖ ಸಮೃದ್ಧಿಯೂ ಇದೆ. ಈ ದೇಹ ಬಿಟ್ಟ ನಂತರದಲ್ಲಿ ಧರ್ಮಯುದ್ಧದಲ್ಲಿ ಭಾಗಿಯಾದದ್ದರಿಂದ ಸ್ವರ್ಗ ಅಂತೂ ಇದ್ದೇ ಇದೆ. ಆದರೆ ಯಾಕಂದ್ರೆ ಒಬ್ಬ ಸೈನಿಕ ಕ್ಷತ್ರಿಯ ಅವನು ಯುದ್ಧದಲ್ಲಿ ಧರ್ಮಯುದ್ಧದಲ್ಲಿ ಭಾಗವಹಿಸಿದ್ದಾನೆ ಅಂದ್ರೆ ಸ್ವರ್ಗದ್ವಾರಂ ಅಪಾವೃತಂ, ಹಿಂದೆ ಹೇಳ್ಬಿಟ್ಟಿದ್ದಾನೆ. ಧರ್ಮಯುದ್ಧದಲ್ಲಿ ಭಾಗವಹಿಸಿದ್ರೆ ಸಾಕು, ಧರ್ಮಯುದ್ಧದಲ್ಲಿ ಸತ್ತೋನಿಗೆ ಸ್ವರ್ಗ ಅಂತಲ್ಲ,
ಸತ್ತೋನು ಸ್ವರ್ಗ ಇದ್ದೇ ಇದೆ, ಸಾಯ್ದಿದ್ದೋನು ಸ್ವರ್ಗ ಇಲ್ಲ ಅಂತ ಅರ್ಥ ಅಲ್ಲ. ಧರ್ಮ ಯುದ್ಧದಲ್ಲಿ ಭಾಗವಹಿಸಿದಂತ ವ್ಯಕ್ತಿಗೆ ಸ್ವರ್ಗ ಕಟ್ಟಿಟ್ಟ ಬುತ್ತಿ, ಅಪಾವೃತಂ ಸ್ವರ್ಗದ್ವಾರಂ. ಆದ್ದರಿಂದ ನಿನಗೆ ಸತ್ತರೂ ಲಾಭ, ಬದುಕಿದ್ರಂತೂ ಇನ್ನೂ ಲಾಭ. ಅಂದಮೇಲೆ ಯಾಕೆ ನೀನ್ ಚಿಂತೆ ಮಾಡ್ತೀಯಾ? ನಿನ್ನ ಕೆಲಸವನ್ನು ನೀನು ಮಾಡು. ಕೌಂತೆಯ ತಸ್ಮಾತ್ ಉತ್ತಿಷ್ಠ ಯುದ್ಧಾಯ ಕೃತ ನಿಶ್ಚಯ. ಕೌಂತೆಯ, ಕುಂತಿ ಪುತ್ರನೇ. ಆ ಕೌಂತೆಯ ಅನ್ನೋದು ಯಾಕೆ ಕರೀತಾನೆ ಅಂದ್ರೆ ಅವನ ಕೆಲಸ. ಕುಂತಿ ಯಾವತ್ತೂ ಕೂಡ ಕರ್ತವ್ಯ ಭ್ರಷ್ಟಳಾದವಳಲ್ಲ. ನಿರಂತರವಾಗಿ ಸ್ವಕರ್ತವ್ಯವನ್ನ, ತನ್ನ ಕರ್ತವ್ಯವನ್ನ ಮಾಡಿಕೊಂಡೇ ಬಂದಿರತಕ್ಕಂಥವಳು ಮಹಾಮಾತೆ ಕುಂತಿ. ಅಂತಹ ಕುಂತಿಯ ಮಗ ನೀನು. ಅಷ್ಟಲ್ಲದೇನೆ ಯುದ್ಧ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಕುಂತಿ ಒಂದು ಸಂದೇಶವನ್ನ ಕೊಟ್ಟಿದ್ಲು. ಏನ್ ಸಂದೇಶವನ್ನ ಕೊಟ್ಟಿದ್ಲು ಅಂತ ಹೇಳಿದ್ರೆ, ನನಗೆ ವೀರ ಮಕ್ಕಳು, ಹೇಡಿಗಳಂತೆ ಓಡಿ ಬರುವಂತಹ ಮಕ್ಕಳನ್ನ ನಾನು ಬಯಸೋದಿಲ್ಲ. ರಣರಂಗದಲ್ಲಿ ಹೋರಾಡುವಂತಹ ವೀರ ಪುತ್ರರನ್ನ ನಾನು ಬಯಸ್ತೇನೆ. ಅದನ್ನು ನನ್ನ ಮಕ್ಕಳು ಅನ್ಯಾಯದ ವಿರುದ್ಧವಾಗಿ ಹೋರಾಡಬೇಕು, ಅಧರ್ಮ ನಾಶ ಮಾಡಬೇಕು, ಧರ್ಮ ಸಂಸ್ಥಾಪನೆ ಮಾಡಬೇಕು ಅನ್ನೋದು ಕುಂತಿಯ ಮನೋಭಿಲಾಷೆ. ಅಂತಹ ಕುಂತಿಯ ಮಗ ನೀನು. ಈಗ ನೀನು ಹೇಡಿಯಂತೆ ಕುಸಿದು ಬಿದ್ದು ಯುದ್ಧ ಭೂಮಿಯನ್ನ ಬಿಟ್ಟು ಹೊರಟೆ ಅಂತಾದ್ರೆ ಅದರಿಂದ ಏನು, ತಾಯಿಗೆ ನೀನು ಅವಮಾನ ಮಾಡಿದಾಗತ್ತೆ. ಹಾಗಾಗಿ ನೀನು ತಾಯಿಗೆ ಅವಮಾನವನ್ನ ಮಾಡಬೇಡ, ಮಾತೃದೇವೋಭವ. ಅದರಿಂದಾಗಿ ಕೌಂತೆಯ ಅಂತ ಅಂತ ಎಚ್ಚರಿಕೆಯನ್ನ ಇಲ್ಲಿ ಕೊಡ್ತಾ ಇದ್ದಾನೆ ಕೌಂತೆಯ. ತಸ್ಮಾತ್ ಉದ್ದಿಷ್ಟ ಯುದ್ಧಾಯ ಕೃತ ನಿಶ್ಚಯ ಉತ್ತಿಷ್ಟ. ಎದ್ದು ನಿಲ್ಲು. ಎದ್ದು ನಿಲ್ಲೋದು ಏನಕ್ಕೋಸ್ಕರವಾಗಿ? ಓಡ್ ಹೋಗ್ಲಿಕ್ಕಲ್ವಾ? ಓಡ್ ಹೋಗ್ಲಿಕ್ಕೂ ಎದ್ದು ನಿಲ್ಲಬೇಕಲ್ವಾ? ಓಡ್ ಹೋಗ್ಲಿಕ್ಕೋಸ್ಕರ ಎದ್ದು ನಿಲ್ಲೋದಲ್ಲ. ಯುದ್ಧಾಯ ಕೃತ ನಿಶ್ಚಯ. ಈಗ ರಥೋಪಸ್ಥ ಉಪಾವಿಶತು ವಿಸರ್ಜ್ಯ ಸಶರಂ ಚಾಪಂ ರಥೋಪಸ್ಥ ಉಪಾವಿಶತು. ಬಾಣವನ್ನ ಬಿಟ್ಟು ರಥದ ಮಧ್ಯದಲ್ಲಿ ಕುಸಿದು ಬಿದ್ದು ಬಿಟ್ಟಿದ್ಯಲ್ಲ ನೀನು, ಎದ್ದು ನಿಲ್ಲು. ಏನಕ್ಕೋಸ್ಕರ ಎದ್ದು ನಿಲ್ಲಬೇಕು ಅಂತ ಹೇಳಿದ್ರೆ, ಯುದ್ಧಾಯ ಕೃತ ನಿಶ್ಚಯ, ಯುದ್ಧ ಮಾಡ್ಲಿಕ್ಕೋಸ್ಕರವಾಗಿ ನಿಶ್ಚಯವನ್ನ ಮಾಡಿಕೊಂಡು ನಿಲ್ಲು. ಸಮರ್ಥವಾಗಿ ನೀನು ನಿನ್ನ ಕರ್ತವ್ಯವನ್ನ ಮಾಡು. ಸ್ವಕರ್ತವ್ಯವನ್ನ ಮಾಡುವುದರಿಂದ ನಿನಗೆ ಶ್ರೇಯಸ್ಸಿದೆ ಅನ್ನೋದನ್ನ ಕೃಷ್ಣರು ಹೇಳ್ತಿದ್ದಾನೆ. ಕೌಂತೆಯ, ಎಲೆ ಕುಂತಿ ಪುತ್ರನೇ, ಹತೋವಾ, ಒಂದು ವೇಳೆ ಮರಣವನ್ನ ಹೊಂದಿದರೆ, ಸ್ವರ್ಗಂ ಪ್ರಾಪ್ಸಿಸಿ, ವೀರ ಸ್ವರ್ಗವನ್ನ ಪಡೆಯುತ್ತೀಯ. ಜಿತ್ವಾವಾ, ಒಂದು ವೇಳೆ ಗೆದ್ದರೆ, ಮಹೀಂ ಭೋಕ್ಷಸೆ, ಮಹೀಂಚ ಭೋಕ್ಷಸೆ ಅಂದ್ರೆ ಚಾ ಇಟ್ಕೊಳ್ಬೇಕು. ಭೂಮಿಯನ್ನು ಅನುಭವಿಸುತ್ತೆ ಅಂದ್ರೆ ಭೂಮಿಯನ್ನು ಅನುಭವಿಸ್ತೀಯ, ಭೂಮಿಯನ್ನ ಅನುಭವಿಸಿದ ನಂತರದಲ್ಲಿ ಸ್ವರ್ಗವೂ ಸಿಗತ್ತೆ. ತಸ್ಮಾತ್, ಆದ್ದರಿಂದ ಯುದ್ಧಾಯ ಕೃತ ನಿಶ್ಚಯ, ಯುದ್ಧ ಮಾಡಲು ನಿಶ್ಚಯವನ್ನ ಮಾಡಿಕೊಂಡವನಾಗಿ ಉತ್ತಿಷ್ಠ, ಎದ್ದು ನಿಲ್ಲು. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ.